ಅದು ಅದಕ್ಕೆ ನಮ್ಮ ಹಿರಿಯರು ಅಂದಾರ ನೋಡ್ರಿ, ಹಿಂದಿನ ಹಿರಿಯರು, ಗಣಮಕ್ಕಳ ಬಗಲಾಗ ಕೂಸು ನಿಂದ್ರಂಗಿಲ್ಲ, ಇದನ್ನ ನಾ ಅಣ್ಣಾಕತ್ತೇನೇನ್ರಿ ಮತ್ತೆ ಹುಟ್ಟಿಸ್ಕೊಂಡು ನಾನು ಬೇದಿರಿವ ಮತ್ತು ಇಡೀ ಊರ ಮಾತಾಡ್ತತ್ರಿ ಹಿಂಗೆ. ಏನು ಹೆಣ್ಮಕ್ಳು ಬಾಯಾಗ ಅವ್ರ ಬಗಲಾಗ ಕೂಸ ನಿಂದ್ರಂಗಿಲ್ಲ ನೋಡ್ರಿ. ನೀವು ಏನು ಬೇಕಾದ ಮಾಡ್ರಿ, ನೀವು ಅಳು ಕೂಸಿನ ಅವ್ರ ಕೈಯಾಗ ಕೊಡ್ರಿ, ಅದು ಗಪ್ ಆದ್ರೆ ಬೇಕಾರೆ ನಾನು ಕೇಳ್ರಿ, ಎಂದೂ ಗಪ್ ಆಗಂಗಿಲ್ಲ ಅದು. ಯಾಕಂದ್ರೆ ಆ ಕೂಸಿನ ಗಪ್ ಮಾಡೋದು ಅವ್ನು ಗೊತ್ತಾಗಿಲ್ಲ. ಕೂಸಿನ ಕೊಡ್ಬೇಕಾರೆ ಅಳುದನ ಅವಂದಿಟ್ಟು ಹಂಗಟ್ಟಿಗಟ್ಟು ಮಾಡಿ ಗಪ್ ಆಗಲ್ಲ. ಅವ ಹೆಂಗೆ ಗಪ್ ಮಾಡ್ಕೊತಾನ ಗೊತ್ತಾನ್ರಿ? ಅವ ಹೆಂಗೆ ಗಪ್ ಮಾಡ್ತಾನ್ರಿ ಕೂಸಿನ? ಏಯ್ ಮುಚ್ಚ ಬಾಯ್ ಅತಾನ್ರಿ ಅವ್, ಅದು ಬಾಯಿ ಮುಚ್ಚತ್ತ ಅಂದಾರ. ನಿನ್ನ ಕುಂಡ್ರಂಗಿಲ್ರಿ ಅದು. ಅದೇನು ಅದ ನಿಮ್ಮ ಕೈಯಾಗ ಕೂಸು ಕೊಟ್ರೆ ಬೆಕ್ಕದಟ್ಟು ಅಳ್ಳದು, ಬೆಕ್ಕದಂತ ಅಳುದಿದ್ರು ಬಾರಯ್ಯಪ್ಪ ಅಂತ ಹಿಂಗೆ ತಗೊಂಡು ಎದಿಗೆ ಹಾಕೊಂಡು ಒಂದೀಟ್ ಹಿಂಗೆ ದುಬ್ಬದ ಮ್ಯಾಗ ಸೌರಿರಿ, ಕೂಸು ಗಪ್ಪ. ಇವನ್ನೆಲ್ಲ ಎಲ್ಲಿ ಕಲಿತು ಬಂದಾರೆ ಆಂಬಲ್ಯವ? ನಿಮ್ಮ ಯೂನಿವರ್ಸಿಟಿಯರು ಎಲ್ಲಿದಾವು, ಯಾವ ಕಾಲೇಜ್ದಾಗ PhD ಮಾಡಿರೋ, ಇವೆಲ್ಲ ಭಾಳ ಶಾನ್ಯಾರ ನಮ್ಮ ಮವುಗಳು. ಆದ್ರೆ ತಪ್ಪು ನಿಂಬದಲ್ರಿ ಇವ, ನಿಮ್ಮ ಬಾಯಾಗ ಮಾತು ನಿಂದ್ರಂಗಿಲ್ಲ ಅನ್ನೋದು ಒಟ್ಟ ನಿಮ್ಮ ಕಡೆ ಒಂದು ಎಳ್ಳಷ್ಟು ತಪ್ಪಿಲ್ರಿ ಇವ. ನಿಮಗೆ ಶಾಪ ಕೊಟ್ಟಾನ್ರಿ ಧರ್ಮರಾಜ, ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರಬಾರ್ದಂತ ಧರ್ಮರಾಜ ಆವತ್ತಿನ ಯುಗದೊಳಗೆ ಶಾಪ ಕೊಟ್ಟಾನತ್ರಿ. ಯಾಕಂದ್ರೆ ಆ ಧರ್ಮರಾಜನ ತಾಯಿ ಕುಂತಿದೇವಿ ಕರ್ಣನ ಏನು ಹಡೆದಿದ್ದಳು ನೋಡ್ರಿ, ಆ ಕರ್ಣನ ಹಡೆದದ್ದು ಸುದ್ದಿ ಮಹಾಭಾರತ ಮುಗಿಯೋ ತನಕನೂ ಒಟ್ಟ ಹೇಳಿದ್ದಿಲ್ಲತ್ರಿ. ಕೊನೆಗೆ ಗೊತ್ತಾದ ನಂತರ ಧರ್ಮರಾಜ ಅವುಗಂದಂತ ಈ ಗುಟ್ಟನ್ನ ಸಾವಿರ ವರ್ಷ ಆದರೂ ಹೇಳಲಾರ್ದ ಹೆಂಗೆ ಹೊಟ್ಯಾಗ ಮುಚ್ಚಿ ಇಟ್ಟುಕೊಂಡಿದ್ದೇವ, ಇವತ್ತಿನಿಂದ ನಿಮ್ಮ ಬಾಯಿಯೊಳಗೆ ಯಾವ ಗುಟ್ಟನೂ ಉಳಿಬಾರ್ದಂತ ತಿಳ್ಕೊಂಡು ಶಾಪ ಕೊಟ್ಟುಬಿಟ್ಟಂತ. ಆವತ್ತು ಏನಿದ್ರು ಪಟಕನ ಹೇಳೇ ಬಿಡ್ಬೇಕಂತೇಳಿ ಅವ ಶಾಪ ಕೊಟ್ಟುಕೊಳ್ಳೆ ನೀವು ಆಗಿಂದಾಗ ಹೇಳೇ ಬಿಡ್ತೀರಿ. ನೀವು ಅವತರ ಆಗಿಂದಾಗ ಹೇಳೇ ಬಿಡ್ತೀರಿ. ಕಾರಣ ಏನು ಅಂತಂದ್ರೆ ನಮ್ಮ ಬಾಯಿಯೊಳಗೆ ಮಾತು ನಿಲ್ಲೋದಿಲ್ಲ, ಅವ್ರ ಬಗಲೊಳಗೆ ಕೂಸು ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಇದೊಂದು ನಿರ್ಮಾಣ ಆಗಿರತಕ್ಕಂಥದ್ದು. ಆ ರೀತಿಯೊಳಗೆ ಮನುಷ್ಯ ನಾವೇನಪ್ಪ ಅಂತಂದ್ರೆ ಎಲ್ಲರ ಮನೆ ಕಟ್ಟಿ ಆ ತೆರೆಗಳು ಬರ್ತಾವಂತಂದ್ರೆ ನಾವು ಅದಕ್ಕೆ ಅಂಜಿ ನಿಂದರಕ್ಕೆ ಬರಂಗಿಲ್ಲ. ಆ ರೀತಿಯೊಳಗೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಇವು ಯಾವತ್ತೂ ಬರ್ತಾವೆ. ಅವ ಅಗಸು ಮನುಷ್ಯ ಆ ಮಾತನ್ನು ಏನು ಅಂದಲ್ಲ, ಪ್ರಭು ಶ್ರೀರಾಮಚಂದ್ರನಿಗೆ ಇಟ್ಟು ನೋವಾಯಿತು ರೀ. ಅವ ಭಾಳ ನೋವಾಯಿತು. ಯಾಕೆ ನೋವಾಯಿತು ಅಂತಂದ್ರೆ ಅವನಿಗೆ ಭಾಳ ನೋವಾಯಿತು. ಸುದ್ದಿ ಆಗ ಗೊತ್ತಾಯ್ತಲ್ಲ ಅವನಿಗೆ. ಬಂದು ಕೂಡುದ್ರೊಟ್ಟಿಗೆ ಅವ ಅಂದ, ಯಾರಂದರು ಹಿಂಗೊಬ್ಬರು ಅಂದಾರ. ಅವ ಅಂದ, ಅರೆ ಇನ್ನು ನಾ ಎಂದೂ ಈ ತಪ್ಪನ್ನು ಮಾಡಬಾರದು ಅಂತ ತಿಳ್ಕೊಂಡು ಆವತ್ತು ಸಭೆಯೊಳಗೆ ನಿರ್ಣಯನೇ ಮಾಡಿಬಿಟ್ಟ. ಲಕ್ಷ್ಮಣನ ಕರೆದ ಹೇಳ್ತಾನ ಏನಂತಂದ್ರ, ನೋಡಪ್ಪ ಸೀತೆಯನ್ನು ಕಾಡಿಗೆ ಬಿಟ್ಟುಬಿಡು, ನನಗೆ ಸೀತಾ ಬೇಡ. ನೋಡು ನನಗೆ ಸೀತಾ ಬೇಡ ಅಂದ. ಯಾಕೋಯಪ್ಪ ಅಂದವ, ಬರುದ ಈಗ ಬಂದಾಳಕಿ ಸೀತಾ. ಎಷ್ಟೋ ವರ್ಷಗಳ ಪರ್ಯಂತರವಾಗಿ ರಾವಣನ ಬಂಧಿಯೊಳಗಿದ್ಲು. ರಾವಣ ಸೀತೆಯನ್ನು ತಗೊಂಡೋಗಿದ್ದ, ಆದ್ರೆ ಮುಟ್ಟಿಲ್ಲ ರಾವಣಾಕೆಯನ್ನ. ನೀನು ಬೆಂಕಿಗೆ ಇಟ್ಟು ಕರ್ಕೊಂಡು ಬಂದಿ. ನಾವು ಒಂದು ಶಿವಯೋಗಿ ವಚನಗಳು ಅಂತ ಒಂದು ಸಣ್ಣ ವಚನದ ಪುಸ್ತಕ ಬರೆದೀನಿ. ಆ ವಚನದ ಪುಸ್ತಕದೊಳಗೆ ಈ ಒಂದು ಪ್ರಸಂಗ ಬರೆದೀನಿ ನಾನು. ಈ ಒಂದು ಪ್ರಸಂಗ ರಾಮಾಯಣದ ಪ್ರಸಂಗ ಏನಂತಂದ್ರೆ, ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯನದ ಕೋಟಿ ರಾವಣರಿಂದು. ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಗೋಮುಖದ ವ್ಯಾಘ್ರಗಳು ಶಿವಯೋಗಿ. ಇದು ನಾವೇ ಬರೆದಿರ್ತಕ್ಕಂಥದ್ದು ಒಂದು ವಚನ. ರಾವಣ ಸೀತೆಯನ್ನು ಮುಟ್ಟಿಲ್ಲ
ಅಂದರೂ ಬೆಂಕಿಯಲ್ಲಿ ಸುಟ್ಟಿಲ್ಲ ಅಂತಂದ್ರು ನೀ ಯಾಕೆ ಆಕೆನ ಕಳಿಸ್ತಿ ಅಂತಂದಾಗ ಅವ ಅಂತಾನೆ, ಪ್ರಭು ಶ್ರೀರಾಮಚಂದ್ರ ಎಷ್ಟು ಚಂದ ಒಂದು ಮಾತು ಹೇಳ್ತಾನಂತಂದ್ರೆ, ಲಕ್ಷ್ಮಣ, ನನ್ನ ಹೆಂಡತಿಗಿಂತಲೂ, ನನ್ನ ತಂದೆಯಕ್ಕಿಂತಲೂ, ನನ್ನ ತಾಯಿಗಿಂತಲೂ, ನನ್ನ ಅಣ್ಣ ತಮ್ಮಂದಿರಿಗಿಂತಲೂ ನನಗೆ ಏನು ಮುಖ್ಯ ಅಂತಂದ್ರೆ ಈ ನಾಡಿನ ಜನರ ಅಭಿಪ್ರಾಯ ನನಗೆ ಮುಖ್ಯದ. ನನಗ ನನ್ನ ಈ ಪ್ರಜೆಗಳೇನದಾರಲ್ಲ, ಈ ಪ್ರಜೆಗಳು ನನ್ನ ಕಡೆ ಹಿಂಗೆ ಕೈ ಮಾಡಿ ತೋರಿಸಿರಬಾರ್ದು. ಇವತ್ತು ಒಬ್ಬ ವ್ಯಕ್ತಿ ಹಿಂಗೆ ಅಂದಾನಂತಂದ್ರೆ ಬ್ಯಾಡ, ನನ್ನ ಹೆಂಡತಿ ನನಗೆ ಆಕೆಯನ್ನು ಕಳಿಸುವ ಅಂತ ತಿಳ್ಕೊಂಡ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿಬಿಟ್ಟ. ಸೀತಾ ಎಷ್ಟೋ ಮೊದಲ 12 ವರ್ಷ ವನವಾಸರ, 12 ವರ್ಷ ವನವಾಸ ಮುಗಿಸಿಕೊಂಡು ಅದರೊಳಗೆ ರಾವಣ ಹೋದ ನಂತರ ಅಲ್ಲಿ ಎಷ್ಟೋ ದಿನ ನಂತರ ಮತ್ತೆ ಕಾಡಿಗೆ. ಅದಕ್ಕೆ ಜಗತ್ತಿನೊಳಗೆ ಹೆಣ್ಣು ಹಡದ್ರೆ ಒಟ್ಟ ಸೀತಾನ ಹೆಸರು ಇಡಂಗಿಲ್ಲ ನೋಡ್ರಿ. ಭಾಳ ಮಂದಿ ಇಟ್ಟಾರನ್ರಿ, ಇಡ್ತಿರ್ತಾರೆ ಎಲ್ಲೋ ಒಬ್ಬರು, ಆದರೂ ಸೀತಾನ ಹೆಸರು ಇಡೋದು ಕಡಿಮೆ. ಯಾಕಂದ್ರೆ ಯಾವತ್ತು ಕಷ್ಟದೊಳಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಸೀತಾ. ಅಲ್ಲಿ ರಾಘವಾಂಕರೋ ಯಾರೋ ಕುವೆಂಪು ಅವರು ಬರೀತಾರೆ, ಸೀತೆಯನ್ನು ತಂದ ರಥದೊಳಗೆ ಕುಂಡಿಸಿ ಲಕ್ಷ್ಮಣ ಕುದುರೆ ಹೊಡ್ಯಾಕತ್ತಿದಂತ್ರಿ ಹೋಗಕ್ಕೆ, ಕಾಡಿಗೆ ಸೀತಾನ್ ಬಿಟ್ಟು ಬರಕ್ಕೆ. ಏನು ಮಾಡಿದ್ರು ಕುದುರೆ ಒಟ್ಟು ಹೋಗವಲ್ಲು ಅಂತ್ರಿ, ಏನು ಮಾಡಿದ್ರು ಕುದುರೆ ಹೋಗವಲ್ಲು. ಕುದುರೆಗೆ ಮುಂದೆ ಬಂದು ನೋಡಿದಂತ 6-8 ಕುದುರೆಗಳು ದಳ 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 ಅಳ್ತಿದ್ವು ಅಂತ, ಒಟ್ಟು ಕಣ್ಣಾಗ ನೀರು ಬರ್ತಿದ್ವು ಅಂತ ಕುದುರೆಗೆ. ಆ ಪ್ರಭು ಶ್ರೀರಾಮಚಂದ್ರ ಕುದುರೆಯನ್ನು ಎಟ್ಟು ಬಡಿದ್ರು ಓಡ್ಲಾರಕ್ಕೆ ನಿಂತ್ಕೊಂಡು ಅಳ್ತಿದ್ವಲ್ಲ. ಕುದುರೆಗಳನ್ನು ಕೇಳಿದಂತೆ, ಯಾಕೆ ಅಳ್ತೀರಿ, ಏನಾಗ್ಯದ ನಿಮಗಂತಂದಾಗ, ಅಲ್ಲ ಈ ದೇಶದ ಪ್ರಭು ಶ್ರೀರಾಮಚಂದ್ರನ ಧರ್ಮ ಪತ್ನಿ ಸೀತಾ ಜಗನ್ಮಾತೆ, ಈ ಜಗನ್ಮಾತೆಯನ್ನ ಕಾಡಿಗೆ ಬಿಟ್ಟು ಬರೋ ಪಾಳೆ ನಮಗೆ ಯಾಕೆ ಬಂದದಂತ ನಾವು ಅಳ್ಳಾಕತ್ತೀವಿ. ನಮಗೆ ಯಾಕೆ ಇಂಥ ಪಾಪದ ಕೆಲಸ, ಇಂಥ ಕಷ್ಟದ ಕೆಲಸ? ಅದಕ್ಕೆ ನಾವು ಓಡೋದಿಲ್ಲ, ನಾವು ಸೀತೆಯನ್ನು ತಗೊಂಡು ಕಾಡಿಗೆ ಹೋಗೋದಿಲ್ಲ ಅಂತಂದ ಆ ಕುದುರೆಗಳು ಲಕ್ಷ್ಮಣಿಗೆ ಹೇಳಿದಾಗ ಲಕ್ಷ್ಮಣ ಅಂತಾನ, ನನಗೇನ ಪ್ರೀತಿ ಐತಂತ ತಿಳ್ಕೊಂಡಿರೇನಪ್ಪ, ಸೀತಾ ಮಾತೆಯನ್ನ ನಾನು ಕಾಡಿನೊಳಗೆ ಓದ್ ಬಿಟ್ಟು ಬರಕ್ಕೆ ನಂದೂ ಮನಸ್ಸಿಲ್ಲ. ಆದ್ರ ಪ್ರಭು ಶ್ರೀರಾಮಚಂದ್ರ ಈ ದೇಶದ ರಾಜಾಜ್ಞೆಯನ್ನು ನಾನು ಎಂದೂ ಮೀರಿಲ್ಲ, ನೀವು ಮೀರಬೇಡ್ರಿ. ಪ್ರಭು ಶ್ರೀರಾಮಚಂದ್ರನ ಮಾತನ್ನು ಯಾರೂ ಮೀರಬಾರದು, ನಡ್ರಿ ಅಂತ ತಿಳ್ಕೊಂಡು ಹೊಡೆದಾಗ ಕುದುರೆಗಳು ಓಡಾಕತ್ತಿದ್ವಂತ. ಓಡಿ ಕಾಡಿನಲ್ಲಿ ಬಿಟ್ಟು ಬಂದು. ಆ ರೀತಿಯೊಳಗ ಈ ಜನ ನಿಂದನೆಯ ಮಾಡುವ ಜನ, ಇನ್ನೊಬ್ಬರಿಗೆ ಆಡಿಕೊಳ್ಳುವ ಜನ, ಏನಾದರೂ ಮಾಡುವ ಜನ ಯಾವತ್ತೂ ಇರ್ತಾರೆ ತಾಯಂದಿರ. ಅದಕ್ಕೆ ನಾವು ಅವ್ರ ಕಡೆ ಎಂದೂ ಲಕ್ಷ್ಯ ಕೊಡಬಾರದು. ನಮ್ದೇನು ಕೆಲಸ ಅದ, ನಮ್ದೇನು ಗುರಿ ಅದ, ಆ ಕಡೆ ನಾವು ಯಾವತ್ತೂ ಕೆಲಸ ಮಾಡಬೇಕು. ಪ್ರಭು ಶ್ರೀರಾಮಚಂದ್ರ ಎಂಥವ ಅಂತಂದ್ರೆ, ಪ್ರಭು ಶ್ರೀರಾಮಚಂದ್ರನನ್ನ ವೈರಿನೂ ಕೂಡ ಮೆಚ್ಚಬೇಕು. ಆ ರಾಮಗ ಯುದ್ಧ ಆಗೋ ಸಂದರ್ಭದೊಳಗೆ ರಾವಣನ ಮಗ ಇಂದ್ರಜಿತು ಅಂತ ಹೇಳಿ, ರಾವಣನ ಮಗ ಇಂದ್ರಜಿತು ಅವನಿಗೆ ಲಕ್ಷ್ಮಣ ಬಾಣ ಹೊಡೆದ ಅವನ ದೇಹವನ್ನು ಛಿದ್ರ ಮಾಡಿಬಿಡ್ತಾನ್ರಿ ಯುದ್ಧದೊಳಗೆ. ರಾವಣನ ತಮ್ಮ ಇಲ್ಲ ರಾವಣನ ಮಗ ಏನೋ ಗೊತ್ತಿಲ್ಲ, ಇಂದ್ರಜಿತು ಅಂತ ತಿಳ್ಕೊಂಡ ರಾವಣನ ಮಗ ಇಂದ್ರಜಿತು ಅವನ ಬಾಣಗಳಿಂದ ಪೀಸ್ ಮಾಡಿ ಒಂದು ಕೈಯ ಒಂದು ತೋಳ ಬಂದ ರಾಮನ ರಥದ ಮಗ್ಲು ಬಿತ್ತಂತ್ರಿ. ಅದು ರಾವಣನ ಮಗನ ಕೈಯ ರಾಮನ ರಥದ ಮಗ್ಲು ಬಂದು ಬಿತ್ತು. ಆಗ ರಾವಣ ಅಂದಂತ ಅವನ ಹೆಂಡತಿಗೆ ಹೇಳಿದಂತ, ಇಂದ್ರಜಿತುವಿನ ಹೆಂಡತಿಗೆ ಅಂದ್ರೆ ಸೊಸಿ, ನೋಡು ನಮ್ಮಲ್ಲೊಬ್ಬರು ವೈದ್ಯರದಾರ, ಅವರಿಗೆ ಸಂಜೀವಿನಿ ವಿದ್ಯೆ ಗೊತ್ತದ, ಆ ಎಲ್ಲ ದೇಹದ ತುಕುಡಿಗಳನ್ನು ತಂದು ಜೋಡಿಸಿದಿ ಅಂತಂದ್ರ ಪ್ರಾಣವನ್ನು ಕೊಡ್ತಾರೆ ನಮ್ಮ ಗುರುಗಳು. ಅದಕ್ಕೆ ಎಲ್ಲ ಶರೀರವನ್ನ ಎಲ್ಲೆಲ್ಲಿ ಬಿದ್ದವಲ್ಲ ತುಕುಡಿಗಳು ಅವನ್ನೆಲ್ಲ ನಿನ್ನ ಗಂಡನು ತಗೊಂಡು ಬಂದು ಜೋಡಿಸು. ಅವರು ಸಂಜೀವಿನಿ ವಿದ್ಯೆ ಗೊತ್ತದ, ಅವರ ಪ್ರಾಣವನ್ನು ಮರಳಿ ಕೊಡ್ತಾರಂತಂದಾಗ ಆಯ್ತಂತ ತಿಳ್ಕೊಂಡು ಎಲ್ಲ ತರಾಕತ್ತಿದ್ಲು, ಎಲ್ಲ ತಂದು ಜೋಡಿಸಿದ್ಲು. ಇನ್ನೊಂದು ಕೈ ಕೊಳೆಂಬಿದ್ದಿತ್ತು ರೀ. ಅದು ಆ ಕೈಯ ಗಂಡನ ಕೈ ಎಲ್ಲಿ ಬಿದ್ದಿತ್ತು ಅಂದ್ರೆ ರಾಮನ ರಥದ ಹತ್ತಕ್ಕೆ ಬಿದ್ದಿತ್ತು. ಅದು
ಆಗ ಸೊಸಿ ಬಂದು ರಾವಣಗಂದ್ಲಂತ, ಅಲ್ಲಿ ನಾ ಹೋಗಂಗಿಲ್ರಿ, ನನ್ನ ಗಂಡನ ಕೈಯ ರಾಮನ ರಥದ ಮಗ್ಗಲ ಬಿದ್ದದ, ನಾ ಅಲ್ಲಿ ಹೋಗಂಗಿಲ್ಲ, ಬೇರೆ ಯಾರನ್ನಾರ ಕಳಿಸ್ರಿ ಅಥವಾ ನೀವಾರ ಹೋಗಿ ತೊಗೊಂಡು ಬರ್ರಿ ಅಂತಂದಾಗ ಅವಂದ ಯಾಕ ಹೋಗಲ್ಲ, ಅದಕ್ಕೇನಾಗ್ತದ, ರಾಮನ ರಥದ ಬಗ್ಗಲ ಬಾಜು ಬಿದ್ದರೆ ಏನಾಗ್ತದ, ಕೈ ತಗೊಂಡು ಬರೋಗು ಹೋಗಂತಂದಾಗ ಇಲ್ರಿ ನಾ ಯಾಕೆ ಒಲ್ಲೆನಾಗತ್ತೇನೆ ಅಂದ್ರೆ, ಈ ಯುದ್ಧ ನಡೆದದ್ದು ಎದಕ್ಕ, ಈ ಯುದ್ಧ ನಡೆದದ್ದು ಎದಕ್ಕಂದ್ರ ನೀ ಅವನು ಹೆಂಡ್ತಿನ ತಗೊಂಡು ಬಂದಿಯಲ್ಲ, ನೀನು ಸೀತಾನ್ ತಗೊಂಡು ಬಂದಿಯಲ್ಲ, ಅದರ ಸಂಬಂಧನ ಯುದ್ಧ ನಡೆದದ, ಮತ್ತು ನಾನಾಗೆ ಅಲ್ಲಿ ಹೋದ್ನಿ ಅಂತಂದ್ರೆ ಸೀತಾನ್ ನೀ ಹೆಂಗೆ ತಂದಿಲ್ಲ ಹಂಗ ನಾವು ತಗೊಂಡು ಹೋದಂದ್ರ ಸಸಿ ಅಂತಾಳೆ, ನನ್ನ ತಗೊಂಡು ಹೋದಂದ್ರೆ ಹೆಂಗಂತಂದಾಗ ಆಗ ರಾವಣಂದಂತ ಸೊಸಿನ ಬೇದಂತ ಮುಚ್ಚು ಬಾಯಿ ಅಂದಂತವು, ನಿನ್ನ ಬಾಯಿಯೊಳಗೆ ಹುಳ ಬಿದ್ದು ಹಾದಿಗಿದಾವು, ಯಾಕಂದ್ರ ಪ್ರಭು ಶ್ರೀರಾಮಚಂದ್ರ ಅಂತವಲ್ಲ ಅಂತ ರಾವಣ ಹೇಳದಂತೆ ಮಾತನ್ನು. ಎಂತ ಮಾತು ನೋಡ್ರಿ, ಅಲ್ಲ ಅವನು ಕೂಡ ಯುದ್ಧ ಮಾಡಕತ್ತಾನಿವ, ಅವನು ಕೂಡ ಯುದ್ಧ ಮಾಡಕತ್ತಾನ ಅಂತಂದ್ರು, ನಾನು ಅಂಥವನಾದರೂ ಕೂಡ ನನ್ನ ವಿರುದ್ಧ ಯುದ್ಧ ಮಾಡತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಇನ್ನೊಬ್ಬರ ಹೆಣ್ಣು ಮಗಳನ್ನು ಕಣ್ಣೆತ್ತಿ ನೋಡುವ ಮನುಷ್ಯ ಅವಲ್ಲ, ನೀ ಧೈರ್ಯದಿಂದ ಹೋಗಂತ ಹೇಳಿದಂತ. ಎಂಥದ್ದಿರ್ಬೇಕಿದು ಅಂದ್ರ ವ್ಯಕ್ತಿತ್ವವನ್ನು ನಾವು ಎಂಥದ್ದು ಬೆಳೆಸಿಕೊಂಡಿದ್ದ ಪ್ರಭು ಶ್ರೀರಾಮಚಂದ್ರ. ಆ ರೀತಿಯೊಳಗ ಈ ದೇಶದೊಳಗೇನಪ್ಪ ಅಂತಂದ್ರೆ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಅಪಮಾನಿತರಾಗಿ ಬದುಕಬಾರದು. ಅದಕ್ಕೆ ಮರಾಠಿಯೊಳಗೊಂದು ಒಂದು ಮಾತು ಬರೀತಾರೆ, ಏನಂತಂದ್ರೆ ಮರಾವೆ ಪಣ ಕೀರ್ತಿ ಉರಾವೆ, ನೀನು ಸತ್ರು ನಿಂದು ಅಪಕೀರ್ತಿ ಇರಬಾರ್ದು, ಇನ್ನು ಸಾಯಿ ಹೊರತಾಗಿ ಕೀರ್ತಿವಂತನಾಗಿ ಸಾಯಿ, ಅಪಕೀರ್ತಿವಂತನಾಗಿ ಸಾಯಬೇಡ. ಈಗ ನೀವು ಪಾಂಡವರನ್ನು ನೆನಪು ಮಾಡ್ತೀರಿ, ಕೌರವರನ್ನು ನೆನಪು ಮಾಡ್ತೀರಿ, ಯಾಕಂತಂದ್ರ ಪಾಂಡವರನ್ನು ಎದಕ್ಕೆ ನೆನಪು ಮಾಡ್ತೀರಿ, ಪಾಂಡವರು ಒಳ್ಳೆಯವರಪ್ಪ, ಬಹಳ ಒಳ್ಳೆಯವರು, ಧರ್ಮವಂತರು, ಧರ್ಮನಿಷ್ಠರು ಅಂತ ಅವರನ್ನು ಹೊಗಳಾಕ ನೆನಪು ತೆಗಿತೀರಿ. ಆದರೆ ದುರ್ಯೋಧನನ್ನು ನೆನಪು ತೆಗಿತೀರಿ, ಎದಕ್ಕೆ, ನಾಲಾಯಕ ಮನುಷ್ಯ, ಸುಮಾರು ಮನುಷ್ಯ, ಪಾಪಿ ಮನುಷ್ಯ ಅಂತ ತಿಳ್ಕೊಂಡು ಬೈಯಕನ ಅವನ್ನ ನೆನಪು ತೆಗಿತೀರಿ ತಾಯಂದಿರ. ಆ ರೀತಿಯೊಳಗ ನಮ್ಮ ಕೀರ್ತಿ ಜಗತ್ತಿನೊಳಗ ಹೆಂಗಂತಂದ್ರೆ ಅಪಕೀರ್ತಿ ಇರಬಾರ್ದು, ಅಪಕೀರ್ತಿ ಇರಬಾರ್ದು. ಸೀತಾ ಮಾತೆ ಈ ರಾಮಾಯಣನ ಹಾಕಿದ್ದಿಲ್ರಿ, ಹೆಣ್ಮಕ್ಳು ಸ್ವಲ್ಪ ಭಾಳ ನಾ ಆಗಳ ಹೇಳಿಲ್ಲ, ಭಾಳ ಸಮಾಧಾನದಿಂದ ಇರಬೇಕು, ತೃಪ್ತಿಯಿಂದ ಇರಬೇಕು. ಭಗವಂತ ನಮಗೆ ಎಷ್ಟು ಕೊಟ್ಟಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಇರಬೇಕು. ನನ್ನ ಗಂಡನ ಯೋಗ್ಯತೆಯನ್ನು ನೋಡ್ಬೇಕು ನಾವು, ನನ್ನ ಗಂಡ ನನಗೆ ಏನು ಕೊಡಕ್ಕೆ ಅವನಲ್ಲಿ ತಾಕತ್ತದ, ಶಕ್ತಿ ಅದ, ಅಷ್ಟನ್ನು ಬೇಡಬೇಕಮ್ಮ ನೀನು. ನಿನ್ನ ಗಂಡನಲ್ಲಿ ಯೋಗ್ಯತೆ, 1 ಎಕರೆ ಹೊಲ ಅದ, ಒಂದು ಸಣ್ಣ ಕೆಲಸ ಅದ, ತಿಂಗಳ ಭಾಳ ಆದ್ರೆ ಒಂದು 30, 40, 50 ಸಾವಿರ ರೂಪಾಯಿದು ಒಳಗೆ ಅವನು ಪಗಾರ ಅದ. ನೀ ತಿಂಗಳ 4 ತೊಲೆ ಬಂಗಾರ ಕೇಳಿದಂದ್ರೆ, ತಿಂಗಳ 10,000 ರೂಪಾಯಿದೊಂದು ಸೀರೆ ಕೇಳಿದಂದ್ರೆ, ಆದ್ರೆ ಅವನ ಯೋಗ್ಯತೆ ಅಲ್ಲ ಅದು ಕೊಂಡು ಕೊಡೋದು, ನೀನು ಬೇಡೋದು ಅಲ್ಲ, ನೀ ಇನ್ನೂ ಬೇಡ, ಆದ್ರೆ ಅವನ ಯೋಗ್ಯತೆಯನ್ನು ನೋಡಿ ಬೇಡಬೇಕು ನಾವು. ಪ್ರಭು ಶ್ರೀರಾಮಚಂದ್ರನನ್ನು ಬೇಡ್ತಾಳಕಿ ಎಲ್ಲಿ, ಕಾಡಿನೊಳಗೆ. ಕುಂಡಿರ್ಬೇಕಲ್ಲ ಸೀತಾ, ಇಬ್ಬರೂ ಕೂಡಿ ಕುಂತಾಗ, ಪ್ರಭು ಶ್ರೀರಾಮಚಂದ್ರ ಸೀತಾ ಇಬ್ಬರೂ ಕೂಡಿ ಕುಂತಾಗ ಬೇಕತ್ಲೆ ಅದು ಮಾಯದ ಬಂಗಾರದ ಜಿಂಕೆ, ಅದು ರಾಮಗೂ ಗೊತ್ತಿತ್ತು. ಆದರೂ ಬಂಗಾರದ ಜಿಂಕೆಯನ್ನು ನೋಡಿ ಈಕೆಗೆ ಬಯಕೆ ಆಯಿತು, ಆಸೆ ಆಯಿತು ಈಕೆಗೆ. ಯಾರಿಗೆ, ಸೀತಾಗ. ಏನಂತಂದ್ರೆ ಆ ಬಂಗಾರದ ಜಿಂಕೆ ಬೇಕಲ್ಲ, ಅದು ನಿನ್ನ ಯೋಗ್ಯತೆ ಅಲ್ಲ, ನಿನ್ನ ಗಂಡಂದು ಏನೈತಿಲ್ಲ ಅದನ್ನು ಬೇಡ, ಇನ್ನೊಬ್ಬರ ವಸ್ತುವನ್ನು ನೀನು ಬೇಡಬಾರದು. ಅದನ್ನು ಗಂಡ ಹೋಗಿ ಭಿಕ್ಷಾ ಬೇಡದವ್ರಿಗತ್ತ ಬೇಡಿ ತರಬೇಕಲ್ಲ ನಿನ್ನ ಸಲುವಾಗಿ, ಅದಾಗಬಾರ್ದಲ್ಲ. ರಾಮ್ ಹೇಳ್ದ ಹುಚ್ಚಿ ಅದು ಬೇಡ, ಅದು ಬೇಡ. ಅದೇನಂತಂದ್ರೆ ಸುಮ್ಮ ಮಾಯದ ಚಿಗುರೆ ಅದ, ಅದು ಮಾಯದ ಚಿಗುರೆ ಅದ, ಸುಮ್ಮ ಓಡಾಡಕ್ಕಷ್ಟೇ ಅದ, ಅದು ನೋಡಕ್ಕಂಗದ ಬಂಗಾರದ ಜಿಂಕೆ ಅಲ್ಲ, ಅದನ್ನು ಬೇಡ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೇಳಿಲ್ಲ ಸೀತಾ. ಆಕಿದು ತಪ್ಪಿದು. ಸೀತಾ ಮಾತೆ ಮಾಡಿದ ಮೊದಲನೆಯ ತಪ್ಪು. ಅವ ಜಿಂಕಿ ಹಿಂಬಾಲ ಹೋದ, ಜಿಂಕಿ ತರಕಂತ ಹೋದ, ಈ ಕಡೆ ರಾವಣ ಬಂದ, ರಾಮಾಯಣ ಆಯ್ತು. ಮತ್ತೇನು
ಈ ಕಡೆ ಬಂದ, ಸೀತೆಯನ್ನು ತಗೊಂಡು ಹೋದ. ಅದಕ್ಕೆ ಡಿ ವಿ ಜಿ ಅವರೊಂದು ಮಾತು ಭಾಳ ಚಂದ ಬರ್ದಾರ. ಜನಕದಯ ದರುಶನ ದಿನಾಯಿತು ರಾವಣನ ಚಪಲ, ಕನಕ ಮೃಗ ದರುಶನದಿ ಜಾನಕೆಯ ಚಪಲ. ಜನವವನ ನಿಂದಿಪುದು ಕನಿಕರಿಪುದು ಆಕೆಯಲ್ಲಿ, ಮನದ ಭಾಗೆ ಎರಿಯದದು ಮಂಕುತಿಮ್ಮ. ರಾವಣನ ಬೈತೀವಿ ನಾವೆಲ್ಲ, ಆದ್ರೆ ಮೊದಲು ಸಣ್ಣ ತಪ್ಪು ಮಾಡಿದ್ದು ಸೀತಾ. ಆ ಜಿಂಕಿನ ಬೇಡಿರ್ಲಿಲ್ಲ ಅಂದ್ರೆ ರಾಮ ಹೋಗುತ್ತಿದ್ದಿಲ್ಲ ಅಂತಂದ್ರೆ ರಾವಣ ಬರ್ತಿದ್ದಿಲ್ಲ ಅಂದ್ರೆ ಸೀತಾನ್ ತಗೊಂಡು ಹೋಗ್ತಿದ್ದಿಲ್ಲ. ಕಾರಣ ಏನು ಅಂತಂದ್ರೆ, ಇನ್ನೊಂದು ಸೀತಾ ಎಷ್ಟು ವೇಟ್ ಇದ್ಲು ಅಂತಂದ್ರೆ, ಎಷ್ಟು ವಜ್ಜಿ ಇದ್ಲು ಅಂತಂದ್ರೆ, ಆಕೆ ಎಷ್ಟು ವಜ್ಜಿ ಇದ್ಲು ಅನ್ನಕ ಒಂದು ಪ್ರಸಂಗ ಏನಂತಂದ್ರೆ, ರಾಮಾವತಾರಕ್ಕಿಂತಲೂ ಮೊದಲು ಪರಶುರಾಮ ಅವತಾರದೊಳಗೆ, ರಾಮಾವತಾರ ಮತ್ತು ಪರಶುರಾಮಾವತಾರ ಬರುವ ಸಂದರ್ಭದೊಳಗ ಈ ಸೀತೆಯ ತಂದೆ ಜನಕ ರಾಜ ಅವನ ಆಸ್ಥಾನದೊಳಗೆ, ರಾಜ್ಯದೊಳಗ ಈ ಸೀತೆಯನ್ನ ಹಾಕಿದ್ರಂತ. ಸಣ್ಣ ಕೂಸಿತ್ತಂತ, ಇಟ್ಟಕಾಳು ಅರಿವ್ಯಾಗ ಹಾಕಿದ್ರಂತ, ಆಡ್ತಿದ್ಲಂತಕಿ. ಆಡೋ ಸಂದರ್ಭದೊಳಗೆ ಆಕೆ ಏನು ತೊಗೊಂಡು ಆಡಾಕತ್ತಿದ್ಲು ಅಂತಂದ್ರೆ ಮುಂದೆ ರಾಮಾಯಣದೊಳಗೆ ರಾವಣಗ ಆ ಬಿಲ್ಲು ನೆಗುಲಾರ್ದಕ್ಕೆ ಏನು ಎದಿ ಮ್ಯಾಗ ಹಾಕೊಂಡು ಬಿದ್ದಲ್ರಿ, ಆ ಬಿಲ್ಲನ್ನು ಹಿಂಗೆ ಮ್ಯಾಲ ಕೈಯಾಗ ಹಿಡ್ಕೊಂಡು ಆಡ್ತಿದ್ಲಂತಕಿ. ಅಷ್ಟು ಶಕ್ತಿವಂತ ಸೀತೆ, ಅಷ್ಟು ವಜ್ಜಿ ಇದ್ಲು ಸೀತೆ. ಅದನ್ನು ಪರಶುರಾಮ ಜನಕರಾಜನ ಆಸ್ಥಾನಕ್ಕೆ ಬಂದಾಗ ಅವ ಅಂತಿದ್ದಂತ, ಈ ಸೀತೆ ಅವನ ಕೈಯಾನ ಬಿಲ್ರಿ, ಅದು ಅವನ ಕೈಯಾನ ಬಿಲ್ಲ. ಈಕಿ ತಗೊಂಡು ಆಡುವಾಗ ಏನೋ ಮಜಾದ, ಇಟ್ಟು ಸಣ್ಣ ಕೂಸು ಇಷ್ಟು ದೊಡ್ಡ ಬಿಲ್ಲನ್ನು, ಭೂಮಿ ತೂಕದ ಬಿಲ್ಲದು, ಅದನ್ನು ತೊಗೊಂಡಿದ್ದು ಆಡ್ತೈತೆ ಅಂದ್ರೆ ಏನೋ ಅದಂತ ಅದನ್ನು ಬೇಕತ್ಲೆ ಅಲ್ಲೇ ಬಿಟ್ಟು ಆದಂತವ. ಮುಂದೆ ರಾಮಾವತಾರ ಬಂದಾಗ ಅದನ್ನು ತಗೊಂಡ ಯಾರು? ಪ್ರಭು ಶ್ರೀರಾಮಚಂದ್ರ. ಆದ್ರೆ ಅಷ್ಟು ವಜ್ಜಿ ಇದ್ದಕ್ಕೆ ರಾವಣ ಹೆಂಗೆ ಎತ್ತುಕೊಂಡು ಹೋದ ಅಂತಂದಾಗ ಒಬ್ಬರು ಕವಿಗಳು ಬರೀತಾರೆ ಏನಂತಂದ್ರೆ, ಅದನ್ನೇನು ಬೇಡಿದಳಲ್ಲ, ತನ್ನ ಬಯಕೆಯಿಂದ ಇನ್ನೊಬ್ಬರ ವಸ್ತುವನ್ನು ಏನು ಬೇಡಿದ್ಲಲ್ಲ, ಆಗ ಸೀತಾನ ವೇಟ್ ಕಡಿಮೆ ಆತಂತ, ವಜ್ಜೆ ಕಡಿಮೆ ಆತಂತ, ಹಗರಾಗಿಬಿಟ್ಲಂತ. ಅವ ರಾವಣ ಎತ್ತಗೊಂಡ ವಿಮಾನದಾಗ ಕುಂಡಿಸ್ಕೊಂಡು ಹೋದಂತ. ಹಂಗೆ ಯಾವತ್ತೂ ನಮ್ಮ ವೇಟ್ ಕಡಿಮೆ ಆಗಬಾರ್ದ್ರಿ ಅವ್ವ. ಬರೀ ವೇಟ್ ಅಂದ್ರೆ ತೂಕಟ್ಟ ಅಂತ ತಿಳ್ಕೊಬೇಡ ನೀವು, ನಮ್ಮ ವ್ಯಕ್ತಿತ್ವನೂ ಕಡಿಮೆ ಆಗಬಾರ್ದು. ನಾವೆಲ್ಲ ಹೊರಗೆ ಹೋದಾಗ ಹೆಂಗಿರ್ಬೇಕಂದ್ರೆ, ನಮ್ಮದೊಂದು ಅಂತಿರ್ತಿರ್ಲ, ನಮ್ಮ ಸ್ಟೇಟಸ್ ಮೇಂಟೈನ್ ಮಾಡ್ತೀವ್ರಿ ನಾವು ಅಂತ ತಿಳ್ಕೊಂಡು, ಹಂಗೆ ನಾವು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರ ಹತ್ತಿರ ಹೋದಾಗ ನಾವು ಯಾವ ರೀತಿ ಇರ್ಬೇಕು ಅದೇ ರೀತಿ ಇರಬೇಕು. ಆ ರೀತಿಯೊಳಗೆ ಈ ಜಗತ್ತಿನೊಳಗೆ ಬದುಕುವುದನ್ನು ಕಲಿಬೇಕಾಗಿತ್ತು ಅಂದ್ರೆ ಭಾಳಷ್ಟು ಸಾಯುತಕ ಕಲಿತರೂ ಕಡಿಮೆನದ ತಾಯಂದಿರ. ಅದಕ್ಕೆ ನಿಮ್ಮ ಮನೆಯೊಳಗೆ ನಿಮ್ಮ ಗಂಡನಿಂದ, ಮಕ್ಕಳಿಂದ, ಅತ್ತೆಯಿಂದ, ಎಲ್ಲರಿಂದಲೂ ನಾವು ಒಂದೊಂದು ಪಾಠವನ್ನು ಕಲಿಬೇಕಾಗ್ಯದ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ, ತಾವೆಲ್ಲರೂ ಈ ಬದುಕನ್ನು ಇನ್ನಷ್ಟು ಕಲಿತಾ ನಾವು ಕಲಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸ. ಜೈ